ನಮಸ್ತೆ. ಶ್ರೀ ಶಾರದಾ ದೇವಿ ಶ್ರೀಮಾತೆಯವರ ಬೋಧನೆಗಳು. ಜಪದ ಬಗ್ಗೆ. ಒಂದು ದಿನ ಭಕ್ತಿಯೊಬ್ಬಳು ಶ್ರೀಮಾತೆಯನ್ನು ಶ್ರೀ ಗುರುದೇವ ರಾಮಕೃಷ್ಣ ಪರಮಹಂಸರ ಪೂಜೆ ಹೇಗೆ ಮಾಡಬೇಕು ಎಂಬುದನ್ನು ತಿಳಿಸಿ ಎಂದಳು. ನೀನು ಸಂಸಾರದಲ್ಲಿರುವೆ, ಭಗವನ್ ನಾಮವನ್ನು ಜಪಿಸು, ಅದರಿಂದ ನಿನಗೆ ಎಲ್ಲ ದೊರಕುವುದು ಎಂದರು. ಶಿಷ್ಯ, ದೃಢ ಭಕ್ತಿ ಇಲ್ಲದೆ ಸುಮ್ಮನೆ ದೇವರ ಹೆಸರನ್ನು ಹೇಳಿದರೆ ಏನು ಪ್ರಯೋಜನ ಎಂದು ಕೇಳಿದರು. ಅದಕ್ಕೆ ಶ್ರೀಮಾತೆ, ನೀನೇ ನೀರಿಗೆ ಹಾರಿದರೂ ಅಥವಾ ಯಾರಾದರೂ ನಿನ್ನನ್ನು ನೀರಿಗೆ ನೂಕಿದರೂ ಬಟ್ಟೆ ಒದ್ದೆಯಾಗುವುದಲ್ಲವೇ? ಹಾಗೆ ನಿನ್ನ ಮನಸ್ಸು ದೃಢವಾಗಿಲ್ಲ. ಪ್ರತಿದಿನ ಧ್ಯಾನ ಮಾಡು, ಏಕಾಗ್ರತೆಯಾಗುವುದು. ವಿಷಯ ವಸ್ತುವಿನ ಕಡೆ ಮನಸ್ಸು ಹೋದರೆ ಅದನ್ನು ದೇವರ ಕಡೆಗೆ ತಿರುಗಿಸು. ಒಬ್ಬ ಮನುಷ್ಯ ಮೀನು ಹಿಡಿಯುತ್ತಿದ್ದ. ಹತ್ತಿರ ಒಂದು ಮದುವೆ ಮೆರವಣಿಗೆ ವಾದ್ಯ ಸಮೇತ ಹೋಗುತ್ತಿತ್ತು. ಆದರೆ ಬೆಸ್ತನ ದೃಷ್ಟಿ ಗಾಳದ ಬೆಂಡಿನ ಮೇಲೆ ಇತ್ತು. ಹಾಗೆ ಸಾಧಕನ ಮನಸ್ಸು ಹಾಗಿರಬೇಕು. ಪ್ರತಿದಿನ ಜಪ ಮಾಡು, ಸಂಖ್ಯೆಯ ಮೇಲೆ ಗಮನ ಬೇಡ, ಮನಸ್ಸಿನಲ್ಲೇ ಜಪಿಸು. ಜಪದಿಂದ ಭಗವಂತನನ್ನು ಪಡೆಯಬಹುದು. ಬೆಳಗ್ಗೆ ಅಥವಾ ಸಾಯಂಕಾಲ ಮಾಡಿದರೆ ಒಳ್ಳೆಯದು.